ಜೂನ್ 3ರಂದು ವಿಧಾನ ಪರಿಷತ್ ಚುನಾವಣೆ ನಾನು ಸ್ಪರ್ಧೆ ಮಾಡಿದ್ದು ಮತದಾರರು ಪ್ರಥಮ ಪ್ರಾಶಸ್ತ್ಯ ಮತ ನೀಡಿ ನನ್ನನ್ನು ಗೆಲ್ಲಿಸಬೇಕು ಎಂದು ಹಿರಿಯ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಮನವಿ ಮಾಡಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈವರೆಗೂ ಗೆಲುವಿಗಿಂತ ಸೋಲು ಜಾಸ್ತಿ ಕಂಡಿದ್ದೇನೆ. ರಾಜಿ ಮಾಡಿಕೊಂಡಿದ್ದರೆ ನಾನು ಏನು ಬೇಕಾದರೂ ಆಗಬಹುದಾಗಿತ್ತು. ವಿಧಾನ ಪರಿಷತ್ತನ್ನ ಗೌರವ ಸ್ಥಾನದಲ್ಲಿ ಕಾಣಬೇಕು. ಅದಕ್ಕಾಗಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡಿದ್ದೇನೆ. ಶಿಕ್ಷಕರ ಬೇಡಿಕೆಗಳು ಸಾಕಷ್ಟಿವೆ. ಶಿಕ್ಷಕರ ಪರವಾಗಿ ಮೇಲ್ಮನೆಯಲ್ಲಿ ಹೋರಾಟ ಮಾಡಲು ನಾನು ಸಿದ್ಧನಿದ್ದೇನೆ. ಮೊದಲ ಪ್ರಾಶಸ್ತ್ಯ ಮತ ಕೊಟ್ಟು ತಮ್ಮನ್ನ ಬೆಂಬಲಿಸಿ. ಇಂದು ಉತ್ತಮ ವ್ಯಕ್ತಿತ್ವವುಳ್ಳ ಜನ ಕಡಿಮೆಯಾಗಿದ್ದಾರೆ. ನಾನು ಕರ್ನಾಟಕ ಬಿಟ್ಟು ಅಲ್ಲಾಡಲಿಲ್ಲ. ಯಾವುದೇ ರಾಜಿ ಹೊಂದಾಣಿಕೆ ಮಾಡಿಕೊಳ್ಳಲಿಲ್ಲ. ಅಧಿಕಾರಕ್ಕಾಗಿ ಆಸೆ ಪಡಲಿಲ್ಲ. ಪರಿಷತ್ನಲ್ಲಿ 75 ಜನ ಇದ್ದಾರೆ. ಅದರ ಗೌರವ ಕಾಪಾಡುವುದು ಕರ್ತವ್ಯ. ಹಾಸನ, ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳಲ್ಲಿ ಒಟ್ಟು 21,000 ಮತದಾರರಿದ್ದಾರೆ. ಮೈಸೂರಿನಲ್ಲಿ ಹೆಚ್ಚಿದ್ದಾರೆ. ಎಲ್ಲರಿಗೂ ಸಂದೇಶದ ಮೂಲಕ ನನಗೆ ಪ್ರಥಮ ಪ್ರಾಶಸ್ತ್ಯದ ಮತ ನೀಡಿ ಎಂದು ಮನವಿ ಮಾಡಿದರು. ವಿಧಾನ ಪರಿಷತ್ತು ಅದು ಮೇಲ್ಮನೆ. ನಮ್ಮ ರಾಜ್ಯದಲ್ಲಿ ಶಾಸನಸಭೆ ಅದು ಕೆಳಮನೆ ಅಂತ ಹೇಳ್ತಾರೆ. ಇದು ಮೇಲ್ಮನೆ. ಮೇಲ್ಮನೆಗೆ ಅಷ್ಟೇ ಎತ್ತರವಾದವರು ಹಿರಿಯರು ಬಹಳ ಜನ ಹಿಂದೆ MPL ಶಾಸ್ತ್ರಿ ಇದ್ದರು, JB ಮಲ್ಲಾರಾಧ್ಯ ಇದ್ದರು, ಅದು ಮೊದಲನೇ ಸಭಾಪತಿ KT ಭಾಷ್ಯಂ ಮೊದಲನೇ ಸಭಾಪತಿ, AK ಸುಬ್ಬಯ್ಯ ಇದ್ದರು, ಬಹಳ ಜನ ಅದ್ಭುತವಾದಂಥ ಜನ ಇದ್ದರು. ಇವತ್ತೆಲ್ಲ ಖಾಲಿಯಾಗ್ಬಿಟ್ಟಿದೆ ವಿಧಾನ ಪರಿಷತ್ನಲ್ಲಿ. ಪತ್ರಿಕಾಗೋಷ್ಠಿಯಲ್ಲಿ ಆಪ್ತ ಕಾರ್ಯದರ್ಶಿ ರಾಘವೇಂದ್ರ ಸೇರಿದಂತೆ ಮೊದಲಾದವರಿದ್ದರು.